ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ನಾರ್ಮಲ್ ಬ್ಲೌಸ್ಗೆ ವಿ ನೆಕ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ 34 ಸೈಜ್ದು ನಾನು ತೋರಿಸ್ತಾ ಇರೋದು. ಫ್ರೆಂಡ್ಸ್, ನಾನು ಬರೀ ಲೈನಿಂಗ್ ಕ್ಲಾತ್ ಮೇಲೆ ಮಾತ್ರ ತೋರಿಸ್ತಾ ಇದ್ದೀನಿ, ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ. ಇವನ್ ಕಟ್ಟಿಂಗ್ ಕೂಡ ತೋರಿಸ್ತೀನಿ. ನೀವು ಮೇನ್ ಫ್ಯಾಬ್ರಿಕ್ನ ಅದ್ರ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೋಬೋದು. ಮಾರ್ಕಿಂಗ್ ಮತ್ತು ಕಟ್ಟಿಂಗ್ ನಾನು ತೋರಿಸ್ಕೊಡ್ತೀನಿ. ಸ್ಟಿಚಿಂಗ್ ಆಲ್ರೆಡಿ ಯಾವ ರೀತಿ ವಿ ನೆಕ್ನ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಲಿಂಕ್ನ ನೀವು ಸರ್ಚ್ ಮಾಡ್ಕೋಬೋದು. ನಾನು ಕೇವಲ ಮೆಜರ್ಮೆಂಟ್ ತೋರಿಸ್ತೀನಿ. ಅದರಲ್ಲಿ ನಿಮಗೆ ನಿಮ್ಮ ಬ್ಲೌಸ್ ಮೆಜರ್ಮೆಂಟು ಯಾವ ರೀತಿ ಇದೆ ಅಂತ ನೀವು ನೋಡಿಕೊಂಡು ಮೆಜರ್ ಮಾಡ್ಕೋಬೇಕು. ಬ್ಲೌಸ್ ಮೆಜರ್ಮೆಂಟ್ನ ಯಾವ ರೀತಿ ತೊಗೋಬೇಕು ಅಂತ ಕೂಡ ಅದ್ರದ್ದೊಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನೀವು ಒಂದು ಸರಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ಯಾವ ರೀತಿ ತೊಗೋಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಯಾವ ಸೈಜ್ ಆದರೂ ಇರ್ಬೋದು. ಕೇವಲ ಒಂದು ಬ್ಲೌಸ್ ಮೆಜರ್ಮೆಂಟ್ನ ನಾನು ತೋರಿಸಿದ್ದೀನಿ. ನೀವು ಅದಕ್ಕೆ ಯಾವ ಬ್ಲೌಸ್ದು ಮೆಜರ್ಮೆಂಟ್, ಯಾವ ಸೈಜ್ ಬ್ಲೌಸ್ ಆದ್ರೂ ಕಟ್ ಮಾಡ್ಕೊಳೋ ರೀತಿನಲ್ಲಿ ನಾನು ಆ ವಿಡಿಯೋನ ತೋರಿಸಿದ್ದೀನಿ. ಸೊ ದಯವಿಟ್ಟು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಬ್ಲೌಸ್ ಲೆಂತ್ ಇಷ್ಟಿದೆ, 13 ಇರೋದು, 1 ಇಂಚು ಎಕ್ಸ್ಟ್ರಾ ಅಂದರೆ 14 ಇಟ್ಕೊಂಡಿದ್ದೀನಿ. ಓಕೆ, ಎಲ್ಲ ಸ್ಟಿಚೆಲ್ಲ ಮಾಡಾದ್ಮೇಲೆ ನಮಗೆ 13 ಬರುತ್ತೆ. ನಾವು ಯಾವಾಗಲೂ 1 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ? ಚೆಸ್ಟ್ ಮೆಜರ್ಮೆಂಟ್ 34 ಅಲ್ವಾ. 34 ಡಿವೈಡೆಡ್ ಬೈ 4 ಅಂದರೆ ಎಷ್ಟಾಗುತ್ತೆ? 4 ಫೋಲ್ಡಿಂಗ್ಸು. ಇದು ನೋಡಿ, ಇದು 2 ಫೋಲ್ಡಿಂಗ್ಸ್ ಇದೆ. ಬ್ಯಾಕ್ ಸೈಡ್ ಫ್ರಂಟ್ ಕೂಡ ನಮಗೆ 2 ಫೋಲ್ಡಿಂಗ್ಸ್ ಇರುತ್ತೆ. ಹಾಗಾಗಿ ನಾನು 34 ಡಿವೈಡೆಡ್ ಬೈ 4 ತೊಗೊಂಡಿರೋದು. ಎಷ್ಟಾಗುತ್ತೆ ನಮಗೆ? 8.5, 8.5 ಆಗುತ್ತೆ. 8.5 ಆಗುತ್ತೆ ನಮಗೆ. ನೋಡಿ, ಅದಾದಮೇಲೆ ಇಲ್ಲಿ ಪ್ಲಸ್ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ಓಕೆ, ನಿಮಗೆ ಇನ್ನೂ ಜಾಸ್ತಿ ಬೇಕು ಕ್ಲಾತು ಅಂತ ಹೇಳಿದರೆ ಇನ್ನೂ ಜಾಸ್ತಿ ಕ್ಲಾತ್ನ ನೀವು ಬಿಟ್ಕೋಬೋದು. ಹಾಗೆ ವೇಸ್ಟ್ ಮೆಜರ್ಮೆಂಟು 30 ಇದೆ. 30 ಡಿವೈಡೆಡ್ ಬೈ 4 ಅಂದರೆ 7.5 ಆಗುತ್ತೆ. 7.5 ನೋಡಿ, 7.5 ಆಗುತ್ತೆ. ಪ್ಲಸ್ 1 ಇಂಚು ಇದು ಎಕ್ಸ್ಟ್ರಾ ತೊಗೋಬೇಕು. ಪ್ಲಸ್ 1 ಇಂಚ್ ಯಾಕೆ ಎಕ್ಸ್ಟ್ರಾ ತೊಗೋಬೇಕು ಅಂದರೆ ನಾವಿಲ್ಲಿ ಟಕ್ಸ್ ಹಿಡಿತೀವಲ್ವ, ಟಕ್ಸ್ ಹಿಡಿಬೇಕಾದ್ರೆ ಕ್ಲಾತು ನಮಗೆ ಹೋಗುತ್ತೆ. ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ನಾನು ಕ್ಲಾತ್ ಮಾರ್ಜಿನ್ನ ತೊಗೊಂಡಿರೋದು. ಮತ್ತು ಪ್ಲಸ್ ಮೇಲ್ಗಡೆ ನಾವು ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚ್ ತೊಗೊಂಡಿರ್ತೀವಲ್ವ, ಅದೇ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನು ಇಲ್ಲಿ ಕೂಡ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನಮಗೆ ಶೋಲ್ಡರ್, ನೆಕ್ ಮತ್ತು ಶೋಲ್ಡರು ಎಷ್ಟಿಟ್ಟಿದ್ದೀವಿ ಅಂದರೆ 5.5 ಇದೆ. ಓಕೆ, 5.5, 5.5 ಇಟ್ಕೊಂಡಿದ್ದೀನಿ. ಅದರಲ್ಲಿ ನೆಕ್ ಬಂದು 2.5 ಇದೆ. ನೋಡಿ, 2.5 ಇಟ್ಕೊಂಡಿದ್ದೀನಿ. ಓಕೆ, ಈ 2.5 ಮತ್ತು 3 ಬಂದು ನಮಗೆ ಶೋಲ್ಡರ್ ಪಾಯಿಂಟ್ ಇರುತ್ತೆ. ಅಂದರೆ ನೆಕ್ 2.5 ಆ್ಯಂಡ್ ಶೋಲ್ಡರ್ ಬಂದು ನಮಗೆ 3 ಇಟ್ಕೊಂಡಿದ್ದೀನಿ. ಅಂದರೆ 5.5 ಆಯಿತು. ಇನ್ ಕೇಸ್ ನಿಮಗೆ ಬ್ರಾಡ್ ಜಾಸ್ತಿ ಬೇಡ ಅನ್ನೋರಾದರೆ ಚೆನ್ನಾಗಿ ಬ್ರಾಡ್ ಬರುತ್ತೆ. ಸ್ವಲ್ಪ ಬ್ರಾಡ್ ಇದ್ರೇ ಚೆನ್ನಾಗಿ ಕಾಣಿಸೋದು ಬ್ಲೌಸ್ ಅನ್ನೋದು. ಕೆಲವರು ಬ್ರಾಡ್ ಉಡ್ತಾ ಇರಲ್ಲ ಬ್ಲೌಸ್, ಅಂದರೆ ಅಗಲ, ನಿಮಗೆ ನೆಕ್ ಪಾರ್ಟ್ ಏನಿರುತ್ತಲ್ಲ ಅಗಲ ಜಾಸ್ತಿ ಉಡ್ತಾ ಇರಲ್ಲ. ಅಂಥವರು 2.2, 2.2 ಆ ಥರ ತೊಗೋಬೋದು ಈ ಪಾರ್ಟನ್ನು, ನೆಕ್. ಸರಿನಾ? ಅರ್ಥ ಆಯ್ತಾ? ಈಗ ಇಲ್ಲಿ ನಾನು ಬಂದು 2.5 ತೊಗೊಂಡಿದ್ದೀನಿ. ಅದರಲ್ಲೂ ಈ ವಿ ನೆಕ್ ಆಗಿರೋದ್ರಿಂದ ಸ್ವಲ್ಪ ಬ್ರಾಡೇ ಇಟ್ಕೋಬೇಕಾಗುತ್ತೆ. ಈ 2.5 ಇಟ್ಕೊಂಡ್ರು ಕೂಡ ಇದು ಜಾರಲ್ಲ. ಯಾಕೆ ಅಂದರೆ ತುಂಬ ಬ್ರಾಡ್ ಕಡಿಮೆ ಇರೋದ್ರಿಂದ ಈ ಪಾರ್ಟ್ ಜಾರೋದಿಲ್ಲ. ನೋಡಿ, 2.5, 3. ನಾನಿಲ್ಲಿ 1/2 ಇಂಚ್ ಈ ಥರ ಕ್ರಾಸ್ ಆಗಿ ತೊಗೊಂಡಿದ್ದೀನಿ. ಓಕೆನಾ? ಇದಕ್ಕೆ ಕ್ರಾಸ್ ಆಗಿ ಯಾಕೆ ತೊಗೋಬೇಕು ಅಂತ ನಾನು ಮತ್ತೆ ಹೇಳ್ತೀನಿ ಡೀಟೇಲ್ ಆಗಿ. ಸಿಂಪಲ್ ಆಗಿ ಹೇಳೋದಾದರೆ ತುಂಬ ಜನಕ್ಕೆ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತಲ್ವ, ಆ ರೀತಿ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದರೆ ಈ ಥರ ತೊಗೋಬೇಕು. 1/2 ಇಂಚ್. ಇಲ್ಲಿ 1.5 ಇಂಚ್ ನಾನು ಮಾರ್ಕ್ ತೊಗೊಂಡಿರೋದು, 1.5 ಇಂಚು. ಓಕೆನಾ? ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ನೀವು ಮಾರ್ಕ್ ಹಾಕೋದನ್ನು ಪರ್ಫೆಕ್ಟಾಗಿ ಕಲ್ತಿದ್ದೀರಾ ಅಂತಂದರೆ ಸ್ಟಿಚಿಂಗ್ನು ಕೂಡ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲಿ ವಿ ನೆಕ್ನ ನಾನು ಯಾವ ರೀತಿ ತೊಗೊಂಡಿದ್ದೀನಿ ಅಂದರೆ 2 ಮಾರ್ಕ್ ಹಾಕಿದ್ದೀನಿ. ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡಿ. ಬ್ಯಾಕ್ ನೆಕ್ ಲೆಂತ್ ಬಂದು ಇದು 10 ಇಂಚಸ್ ಇದೆ. 10 ಇಟ್ಕೊಂಡಿದ್ದೀನಿ. 10
ಓಕೆನಾ. ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಇಟ್ಕೋಬೋದು. ಸ್ವಲ್ಪ ಈ ಪ್ಯಾಟ್ರನಲ್ಲಿ ವಿ ಶೇಪ್ ಆಗಿರ್ಬೋದು ಅಥವಾ ಲೀಫ್ ನೆಕ್ ಆಗಿರ್ಬೋದು, ಈ ಥರ ಇರೋದ್ರಲ್ಲಿ ಸ್ವಲ್ಪ ಬ್ಲೌಸ್ ಲೆಂತ್ ಜಾಸ್ತಿನೇ ಇರಬೇಕು. ನೋಡಿ ಇಲ್ಲಿ 3 ಇಂಚಸ್ಸು ಈ ಥರ ಬ್ರಾಡ್ ಇಟ್ಕೊಂಡಿದ್ದೀವಿ. ಇಲ್ಲಿ 2.5, ಇಲ್ಲಿ 3. ಓಕೆನಾ. ಈ ಥರ ಸ್ಕೇಲ್ ತೊಗೊಂಡು ಮಾರ್ಕ್ ಹಾಕ್ಕೊಳ್ಳಿ. ಯಾವುದೇ ತುಂಬ ಪರ್ಫೆಕ್ಟ್ ಇದ್ದೀರಾ ಸ್ಟಿಚ್ಚಿಂಗಲ್ಲಿ ಮಾರ್ಕಿಂಗ್ ಹಾಕೋದ್ರಲ್ಲಿ ಅಂದರೆ ಯಾವ ರೀತಿ ಹಾಕಿದರೂ ನಡೆಯುತ್ತೆ. ಬಿಗಿನರ್ಸ್ಗೆ ಅಥವಾ ಸ್ವಲ್ಪ ಸ್ವಲ್ಪ ಕಲ್ತಿರೋರಿಗೆ ಈ ಥರ ಕಂಪಲ್ಸರಿ ಸ್ಕೇಲ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಏಕೆ ಅಂದರೆ ತುಂಬ ಜನ ಪರ್ಫೆಕ್ಟ್ ಇರೋರು ಕೂಡ ಕಂಪಲ್ಸರಿ ಸ್ಕೇಲ್ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಸ್ಕೇಲ್ ಯೂಸ್ ಮಾಡೋದೇ ಇಲ್ಲ. ಸುಮ್ಮನೆ ಯಾವ ರೀತಿ ಬರುತ್ತೋ ಆ ರೀತಿ ಹಾಕ್ಬಿಡ್ತಾರೆ. ಕೆಲವೊಂದು ಸರಿ ಶೇಪು ಕೆಟ್ಟೋಯ್ತು ಅಂತಂದರೆ ತಿರ್ಗಾ ನೀವು ಏನು ಮಾಡೋಕ್ಕೂ ಆಗಲ್ಲ. ಕಸ್ಟಮರಿಂದ ನಿಮಗೆ ಪ್ಯಾಡ್ ನೇಮ್ ಬರುತ್ತೆ. ಜಸ್ಟ್ ಈ ಥರ ಸ್ಟ್ರೈಟಾಗಿ ನೋಡಿ, ಈ ಎಡ್ಜ್ ಏನಿರುತ್ತಲ್ಲ 2.5 ಅಂತೇಳಿ ಏನು ಇಟ್ಕೊಂಡಿರ್ತೀವಲ್ಲ ನೆಕ್ಕು, ಅಲ್ಲಿಂದ ಇಲ್ಲಿ ನೀವೇನು ನೆಕ್ ಇಲ್ಲಿ ಕೆಳಗಡೆ ಪಾರ್ಟ್ ಏನಿರುತ್ತಲ್ವ ಬ್ಯಾಕ್ ನೆಕ್ಕು, ಇಲ್ಲಿಗೆ ಈ ಥರ ಕ್ರಾಸ್ ಆಗಿ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಂಡ್ಬಿಡ್ಬೇಕು. ಇಷ್ಟೇ ವಿ ನೆಕ್ಕು. ನಾನಿಲ್ಲಿ ಯಾಕೆ ಎಕ್ಸ್ಟ್ರಾ ಈ ಥರ ಹಾಕಿದ್ದೀನಿ ಅಂದರೆ ಇದು ವಿ ನೆಕ್ ಶೇಪ್ ಬರಲ್ಲ, ಇದು ಸ್ವಲ್ಪ ಚೇಂಜ್ ಬರುತ್ತೆ. ನಿಮಗೆ ಇದು ನಾರ್ಮಲ್ ನೆಕ್ ಯೂಸ್ ಮಾಡಿರೋದ್ರಿಂದ ಅಂದರೆ 2.5 ಇಂಚ್ ಅಷ್ಟೇ ಅಲ್ವಾ ನಾವು ಇಟ್ಕೊಂಡಿರೋದು. ತುಂಬ ಹತ್ತಿರ ನಿಮಗೆ ಅಷ್ಟು ಅಗಲ ಬರಲ್ಲ. ವಿ ನೆಕ್ ಅಂದರೆ ಅಷ್ಟು ಅಗಲ ಈ ಥರ ಕಾಣಿಸಲ್ಲ. ವಿ ಅಂದರೆ ತುಂಬ ಹತ್ತಿರವಾಗಿರುತ್ತೆ, ಅಷ್ಟೊಂದು ಬ್ರಾಡ್ ಇರೋದಿಲ್ವಲ್ಲ, ಅಷ್ಟು ಲುಕ್ ವೈಸ್ ಅನ್ನೋದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ವಿ ನೆಕ್ಕು ನಾರ್ಮಲ್ ಬ್ಲೌಸ್ ಏನಿರುತ್ತಲ್ವ ಅದಕ್ಕೆ ಕ್ರಾಸ್ ಬೆಲ್ಟ್ ಇರೋದಕ್ಕೆ, ಅದಕ್ಕೆ ವಿ ನೆಕ್ನ ಇಟ್ಕೊಳ್ಳೋ ಬದಲು ಸ್ವಲ್ಪ ನೀವು ವಿ ನೆಕ್ ಹಾಕ್ಕೊಳ್ಳಿ, ಅದಾದಮೇಲೆ ಸ್ವಲ್ಪ ಈ ಥರ ಬೆಂಡ್ ಮಾಡ್ಕೊಳ್ಳಿ ಅಷ್ಟೇ. ಈ ಶೇಪ್ ಆದರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸ್ಟಿಚಿಂಗ್ ಮಾಡಾದ್ಮೇಲೆ ಆದರೂ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಇದೇ ರೀತಿ ಆದರೂ ಕಟ್ ಮಾಡ್ಕೊಳ್ಳಿ ಅಥವಾ ಕ್ಯಾನ್ವಸ್ ಆದರೂ ಹಾಕಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂದು ಒಪಿನಿಯನ್, ನಾನು ಸ್ಟಿಚ್ ಮಾಡಿದ ಪ್ರಕಾರ ಹೇಳೋದಾದರೆ ನಾರ್ಮಲ್ ಬ್ಲೌಸ್ಗೆ ವಿ ನೆಕ್ ಅನ್ನೋದು ಈ ಥರ ಬೇಡ, ತುಂಬ ಸ್ಟ್ರೇಟಾಗಿ ಇಟ್ಕೋಬೇಡಿ, ಸ್ವಲ್ಪ ಈ ಥರ ಕ್ರಾಸ್ ಆಗಿ ಬೆಂಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ನಿಮಗೆ 2 ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ. ಇಲ್ಲೇ ಹತ್ತಿರ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಗೆ 4.5 ಇಂಚ್ ತೊಗೊಂಡಿದ್ದೀನಿ, ಶೋಲ್ಡರ್ ಒಂದು 2.5 ಇಂಚ್ ತೊಗೊಂಡಿದ್ದೀನಿ. ಡಿಫ್ರೆನ್ಸು ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಚೆಸ್ಟ್ ನಿಮಗೆ ಅಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟೇ ತೊಗೋಬೇಕು. ವೇಸ್ಟ್ ಮೆಜರ್ಮೆಂಟ್ ಇದೆ, ಮುಂಚೆ ಯಾವ ರೀತಿ ನಾವು ಮಾರ್ಕ್ ಹಾಕ್ಕೊಂಡಿದ್ವೋ ಸೇಮ್ ಅದೇ ರೀತಿ ಮಾರ್ಕ್ ಹಾಕ್ಕೊಳ್ಳೋದು. ಇಲ್ಲಿ ಬಂದು ಈ ಭಾಗ ನಮಗೆ ಜಾಸ್ತಿ ಇರುತ್ತೆ. ಈ ಶೋಲ್ಡರ್ ಪಾಯಿಂಟ್ ಬಂದು ಇದು ಕೂಡ ನಾನು 7 ಇಟ್ಕೊಂಡಿದ್ದೀನಿ. ಓಕೆ, 7 ಇಟ್ಟಿರೋದು. ಇಲ್ಲಿ ಚೆಸ್ಟ್ ಎಷ್ಟಿದೆ ನಮಗೆ 8.5 ಅಂದರೆ 8.5 ಪ್ಲಸ್ ಇದು ಬೋಟ್ ನೆಕ್ ಆಗಿರೋದ್ರಿಂದ ಒಂದು 1/2 ಇಂಚಿನಷ್ಟು ನಾನು ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ 2.5. ಅಲ್ಲಿ ನಾನು ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು ತೊಗೊಂಡಿದ್ದೆ 2 ತೊಗೊಂಡಿದ್ದೆ. ನೀವು ಎಷ್ಟಾದರೂ ಬಿಟ್ಕೋಬೋದು, ಅದು ನಿಮ್ಮ ಬಟ್ಟೆ ಎಷ್ಟಿದೆ ಬ್ಲೌಸ್ದು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇದು ಕೂಡ ಅಷ್ಟೇ. ವೇಸ್ಟ್ ಮೆಜರ್ಮೆಂಟ್ ನಮಗೆ 15 ಇದೆ ಅಲ್ವಾ, 15 / 2 ಎಷ್ಟಾಗುತ್ತೆ 7.5. 7.5 ಪ್ಲಸ್ 1 ಇಂಚು ಟಕ್ಸ್ಗೋಸ್ಕರ. ಓಕೆ, ಟಕ್ಸ್ ನಿಮ್ಗೆ ಇಲ್ಲಿ ಬರುತ್ತಲ್ವ, ಆ ಟಕ್ಸ್ಗೋಸ್ಕರ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಮತ್ತು ಈ ಎಕ್ಸ್ಟ್ರಾ ಮಾರ್ಜಿನ್ ಬಂದು ನಮ್ಗೆ ಬಟ್ಟೆ ಎಕ್ಸ್ಟ್ರಾ ಬೇಕಲ್ವಾ, ಅದಕ್ಕೋಸ್ಕರ. ಇದು ಕೂಡ ಸೇಮ್ 1.5 ಇಂಚು. ಓಕೆನಾ. ಯಾವಾಗಲೂ ನೀವು ಬ್ಲೌಸ್ ಮಾರ್ಕ್ ಹಾಕಬೇಕಾದ್ರೆ ಅಥವಾ ಡ್ರೆಸ್ ಆದರೂ ಮಾರ್ಕ್ ಹಾಕಬೇಕಾದ್ರೆ ಈ ಥರ ಶೋಲ್ಡರ್ ಪಾರ್ಟಲ್ಲಿ 1/2 ಇಂಚಿನ ಕೆಳಗಡೆ ಡೌನ್ ಮಾಡ್ಕೊಳ್ಳಿ, ಈ ಥರ ಕ್ರಾಸ್ ಆಗಿ ಮಾರ್ಕ್ ಹಾಕೋಬೇಕು. ನೋಡಿ, ಇಲ್ಲಿ ಕೂಡ ನಾನು ಲೆಂತ್ ಬ್ಲೌಸ್ ನೆಕ್ ಲೆಂತ್ ಎಷ್ಟು ತೊಗೊಂಡಿದ್ದೀನಿ 10 ತೊಗೊಂಡಿರೋದು. ನೋಡಿದ್ರಲ್ವಾ, 10 ತೊಗೊಂಡಿದ್ದೀನಿ. ಮಾರ್ಕ್ ಕೂಡ ಹಾಕಿದ್ದೀನಿ ಆಲ್ರೆಡಿ. ನೋಡಿ, ನಿಮಗೆ ವಿ ಅಂತ ಇಲ್ಲಿ ಕಾಣಿಸ್ತಾ ಇದೆ ತಾನೇ, ಕರೆಕ್ಟಾಗಿ ವಿ ಶೇಪು ಬಂದಿದೆ. ಇದು ಬ್ಲೌಸ್ ಹಾಕ್ಕೊಂಡಾಗ ನಿಮಗೆ ಈ ಲುಕ್ಕು ಬೇರೆ ಇರುತ್ತೆ ನೋಡಿ, ಈ ಲುಕ್ ಬೇರೆ ಇರುತ್ತೆ. ಡಿಫ್ರೆನ್ಸು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದು ಎಷ್ಟು ಹತ್ತಿರ ಬಂದಿದೆ, 2.5 ಇಂಚಿಗೆ ನಾವು ಹಾಕ್ಕೊಂಡಿರೋದು, ಇದು ಇಷ್ಟು ಹತ್ತಿರ ಬಂದಿದೆ. ಇದು ನೋಡಿ ಕರೆಕ್ಟಾಗಿ ನಿಮಗೆ
ಅಗಲ ಕಾಣಿಸ್ತಿದೆಲ್ಲ ವಿ ಶೇಪ್ ಥರ, ಈ ಮಾರ್ಕ್ ನೋಡಿ ಡಿಫ್ರೆನ್ಸು ನಿಮಗೆ. ಆದರೂ ಕೂಡ ನಿಮಗೆ ನಾರ್ಮಲ್ ಬ್ಲೌಸ್ಗೆ ಬೇಕು ಅನ್ನೋ ಹಾಗಿದ್ರೆ ಸ್ವಲ್ಪ ಈ ಥರ ಬೆಂಡ್ ಮಾಡಿಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಯಾವುದೇ ರೀತಿ ಡೌಟ್ ಬೇಡ ನಿಮಗೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ನೆಕ್ ಕೂಡ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ವಿ ಇಷ್ಟೇ. ಬ್ರಾಡ್ ಯಾರಿಗೆ ಅಂದರೆ ನೆಕ್ ಆಗಲ್ಲ, ಓಕೆ, ಬ್ರಾಡ್ ಯಾರಿಗೆ ಜಾಸ್ತಿ ಬೇಕಾಗಿಲ್ವೋ ಅವ್ರು ಈ ಥರ ಶೇಪ್ ತೆಗಿಬೋದು. ತುಂಬ ಜನಕ್ಕೆ ಬ್ರಾಡ್ ಬೇಕು ಅನ್ನೋ ಹಾಗಿದ್ರೆ, ಇನ್ ಕೇಸ್ ನಿಮಗೆ ಬ್ರಾಡ್ ನೆಕ್ದು ಅಗಲ ತುಂಬ ಚಿಕ್ಕದಾಯಿತು ಅನ್ನೋ ಹಾಗಿದ್ರೆ ಈ ರೀತಿ ಸ್ವಲ್ಪ ಮೇಲ್ಗಡೆಯಿಂದ ಈ ರೀತಿ ಶೇಪ್ ತಗೊಳ್ಳಿ. ನಾನು 3 ಟೈಪ್ಸು ತೋರಿಸಿದ್ದೀನಿ, 3 ವೆರೈಟಿ. ನಿಮ್ಗೆ ಅದರಲ್ಲಿ ಯಾವ್ದು ಬೇಕೋ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇದು ನೋಡಿ ಈ ಥರ, ಇಲ್ಲಿ ನಾವು ನೆಕ್ಲೈನ್ ಏನು ತೊಗೊಂಡಿರ್ತೀವಲ್ಲ, ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ, ಇದು ನೆಕ್ಲೈನು, ಈ ಪಾಯಿಂಟ್ ಬಂದು ನೆಕ್ಲೈನು. ಇದರಿಂದ ನೀವು ಈಗ ಆಲ್ರೆಡಿ ಇಲ್ಲಿ ಕಟ್ ಮಾಡಾಗಿದೆ ಅಲ್ಲ, ಇದನ್ನು ಇಲ್ಲಿಂದ ಈ ಥರ ಶೇಪ್ ತೆಗಿಬೇಕು. ಸ್ವಲ್ಪ ಈ ಲೈನ್ ಏನಿರುತ್ತಲ್ಲ ಅದರಿಂದ ಸ್ವಲ್ಪ ಹೊರಗಡೆ ಬನ್ನಿ ಅಷ್ಟೇ. ಈ ರೀತಿ ಮಾರ್ಕ್ ಹಾಕೋಬೇಕು. ಅದೇ ಶೇಪಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಬ್ರಾಡ್ ಅನ್ನೋದು ಜಾಸ್ತಿ ಬರುತ್ತೆ. ಕಟ್ ಮಾಡಿ ತೋರಿಸ್ತೀನಿ ನಾನು. ಓಕೆ, ನೋಡಿದ್ರಲ್ವ ಶೇಪ್ ಈ ಥರ ಬರುತ್ತೆ. ಇದು ಪರ್ಫೆಕ್ಟ್ ಶೇಪು ನಾನು ತೆಗೆದಿರೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಲೀಫ್ ನೆಕ್ಕೂ ಅಲ್ಲ, ಹಾಗೆ ವಿ ನೆಕ್ಕೂ ಅಲ್ಲ, ಅದ್ರ ಮಧ್ಯದಲ್ಲಿ ಬರುತ್ತೆ. ನಿಮಗೆ ಬ್ರಾಡ್ ಬೇಕು ಅನ್ನೋ ಹಾಗಿದ್ರೆ ಈ ರೀತಿ ತೆಕ್ಕೋಬೋದು. ಇದೆಲ್ಲ ಸ್ಟಿಚ್ ಮಾಡಾದ್ಮೇಲೆ ನಿಮಗೆ ಇಷ್ಟು ಬ್ರಾಡ್ ಖಂಡಿತವಾಗ್ಲೂ ಬರುತ್ತೆ. ಆರಾಮಾಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಿಮಗೆ ಬ್ರಾಡ್ ಜಾಸ್ತಿ ಬೇಕಿಲ್ಲ ಅಂದರು ನಾನು ಮುಂಚೆ ತೋರಿಸಿದ್ನಲ್ಲ ಆ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಬ್ರಾಡ್ ಜಾಸ್ತಿ ಬೇಕು ಅನ್ನೋರು ಈ ರೀತಿ ನೀವು ಕಟ್ಟಿಂಗ್ ಮಾಡ್ಕೋಬೋದು. ನಾನು 3 ವೆರೈಟಿ ತೋರಿಸಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನು ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ಇದ್ದೀನಿ. ಇನ್ನೂ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾರಿಗಾದರೂ ಈ ವಿಡಿಯೋದಿಂದ ಒಬ್ರಿಗೆ ಹೆಲ್ಪ್ ಆದರೂ ಕೂಡ ನಂಗೆ ಅದೇ ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಿ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಗೈಸ್.